ತಾಯಿರುಲ್ ಆಯ್ದಲ್ ತಂಗಳರನ್ನು ಒಳಗೊಂಡ ನಮ್ಮ ನಾಯಕರು. ಪ್ರೀತಿಯ ಸಹೋದರರೇ, ತಾಯಿರುಲ್ ಆಯ್ದಲ್ ತಂಗಳರನ್ನು ಕುರಿತು ಹೇಳುವಾಗ ಹಿಮ್ಮತುರ್ ರಿಜಾಲಿ ವ ತಅಜಿಬುಲ್ ಜಿಬಾಲ್ ಎಂಬುದೇ ಆ ವಾಕ್ಯವನ್ನು ಎತ್ತಿ ಹಿಡಿಯುತ್ತಾ ಪವಿತ್ರವಾದ ದೀನಿ ಜ್ಞಾನ ಸಂಪನ್ನವನ್ನು ತನ್ನ ಜನರಿಗೆ, ತನ್ನ ಶಿಷ್ಯಂದರಿಗೆ ದಾರಿ ಎರೆದು ಅದಕ್ಕೆ ಬೇಕಾಗಿ ಒಂದು ವಿಶಾಲವಾದ ಸಂಸ್ಥೆಯನ್ನೇ ಕಟ್ಟಿ ಬೆಳೆಸಿದ್ದ ಮಹಾನ್ ಜ್ಯೋತಿಯಾಗಿದ್ದರು ತಾಯಿರುಲ್ ಆಯ್ದಲ್ ತಂಗಳು. ಎಷ್ಟರ ಮಟ್ಟಿಗೆ ಎಂದರೆ ಅಂದು ಕಟ್ಟತಡ್ಕದಿಲ್ಲದಿದ್ದುದು ಕಪ್ಪು ಕಲ್ಲುಗಳ ರಾಶಿಗಳಾಗಿದ್ದರೆ ಇಂದು ಮುಹಿಮ್ಮಾತುಲ್ ಮುಸ್ಲಿಮೀನ್ ಎಂಬ ಅತ್ಯಂತ ವಿಶಾಲವಾದ ವಿದ್ಯಾಗೋಪುರವಿದ್ದು ಅದರಲ್ಲಿ ನೂರಾರು ಮಕ್ಕಳು ತಮ್ಮ ಇಯಪರ ಬದುಕುಗಳನ್ನು ರೂಪಿಸಿಕೊಳ್ಳುತ್ತಿರಬೇಕಾದರೆ ತಂದೆ ಇದ್ದು ಅನಾಥರಿಗಿಂತ ಕಷ್ಟದಲ್ಲಿರುವ ನಿರ್ಗತಿಕ ಮಕ್ಕಳು ಅಲ್ಲಿ ಬೆಳೆಯುತ್ತಿದ್ದಾರೆ. ಸಮಾಜ ಸೇವೆ ಮಾಡುವ ವಿದ್ವಾಂಸರು ಅಲ್ಲಿ ಬೆಳೆಯುತ್ತಿದ್ದು ಶಾಲೆ, ಮದ್ರಸಾ, ದವಾ ಮುಂತಾದ ಸಮುದಾಯದ ಭವಿಷ್ಯದ ಮಜ್ಜಲುಗಳು ಅಲ್ಲಿ ಹಿಡಿದ ರೀತಿಯಲ್ಲಿ ಆಫೀಸುಗಳು ಧರ್ಮ ಗ್ರಂಥಗಳನ್ನು ತಮ್ಮ ಹೃದಯಕ್ಕೆ ಇಳಿಸುತ್ತಿದ್ದಾರೆ. ಈ ರೀತಿಯಾಗಿ ಈ ಎಲ್ಲ ಕಾರಣದಿಂದಲೇ ಇಂದು ತಾಯಿರುಲ್ ಆಯ್ದಲ್ ತಂಗಳರನ್ನು ಸಮುದಾಯವು ಹೃದಯಾಂತರಾಳದಿಂದ ಸ್ಮರಿಸುತ್ತಿದೆ, ಕೊಂಡಾಡುತ್ತಿವೆ. ಪ್ರೀತಿಯ ಸಹೋದರರೇ, ಇನ್ನು ತಾಜುಲ್ ಉಲಮಾರ ಕುರಿತು ಹೇಳುವಾಗ, ಓ ನನ್ನ ಮಾನ್ಯ ಸಹೋದರರೇ, 60 ವರ್ಷಗಳ ಕಾಲ ಪವಿತ್ರ ದೀನಿ ಜ್ಞಾನವನ್ನು ಕರ್ನಾಟಕ ರಾಜ್ಯದಾದ್ಯಂತ ಪಸರಿಸಿ ಅದಕ್ಕೆ ಬೇಕಾಗಿ ಸುನ್ನತ್ ಜಮಾತಿನ ಆದರ್ಶಕ್ಕೆ ಬೇಕಾಗಿ ಹೋರಾಡಿ ಗರ್ಜಿಸುವ ತಿಮ್ಮರಾಗಿದ್ದರು ತಾಜುಲ್ ಉಲಮಾ ಉಳ್ಳಾಳ ತಂಗಳು. ಎಷ್ಟರ ಮಟ್ಟಿಗೆ ಎಂದರೆ ಒಲವು ಕಾನ ವಹದಿ, ನಾನು ಒಬ್ಬಂಟಿಗೆನಾದರೂ ಸರಿ ಎಂಬ ಶೌರ್ಯತೆಯನ್ನು ಸಮುದಾಯದೆಲ್ಲೆಡೆ ಕೂಗಿ ಕರೆದವರಾಗಿದ್ದರು. ಇಲ್ಲಿಗೆ ನನಗೆ ನೆನಪಿಗೆ ಬರುವುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಮಾತಾಗಿದೆ, ಮಂಕಾಫಲ್ಲಾಹು ಕುಲ್ಲ ಶೈಯಹು ಕಾಫಲ್ಲಾಹು ಕುಲ್ಲ. ನಬಿಸಲ್ಲ ಯಾರಾದರೊಬ್ಬರು ಅಲ್ಲಾಹನನ್ನು ಅತ್ಯಂತ ಭಯಭಕ್ತಿಯಿಂದ ಕಂಡರೆ ಅವನನ್ನು ಸರ್ವ ಜೀವಿಗಳು ಎದುರುತ್ತದೆ. ಇದಾಗಿತ್ತು ತಾಜುಲ್ ಉಲಮಾರವರ ಜೀವನ. ಇನ್ನು ನೂರುಲ್ ಉಲಮಾರವರ ಕುರಿತು ಮಾತೆತ್ತುವಾಗ ಮಾನ್ಯ ಸಹೋದರರೇ, ನನ್ನ ಚಿತ್ತಪಟಲಕ್ಕೆ ಆದು ಬರುವುದು ಮದ್ರಸಾ ಪದ್ಧತಿಯಾಗಿದೆ. ಮಾತ್ರವಲ್ಲ, ಉಸ್ತಾದರವರ ಸಮಯ ನಿಷ್ಠತೆ, ಟೈಮ್ ಕೀಪಿಂಗ್ ಎಷ್ಟರ ಮಟ್ಟಿಗೆ ಎಂದರೆ ಇಂದು ಜನರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದಾಗಿದೆ. ಮಾತ್ರವಲ್ಲ, ಇವರೆಲ್ಲರೂ ಈ ಲೋಕಕ್ಕೆ ಬೇಕಾಗಿ ವಿದ್ಯಾಭ್ಯಾಸವನ್ನು ಪಣತೊಟ್ಟು ಹೋರಾಡಿದವರಾಗಿದ್ದರೆ ನಮ್ಮ ನಾಯಕರು ಅನಾಥ ನಿರ್ಗತಿಕ ಬಡ ಮಕ್ಕಳಿಗೆ ಬೇಕಾಗಿ ತಮ್ಮ ಜೀವನವನ್ನೇ ಜೀವಿಸಿ ಮರಣ ಹೊಂದಲು ತಮ್ಮ ಜೀವನವನ್ನೇ ಬಲಿ ಅರ್ಪಿಸಿದವರಾಗಿದ್ದರು. ಇಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸುವುದು ಜಿಕ್ರುಲ್ ಅಂಬಿಯಾ ಇಬಾದ ವ ಜಿಕ್ರು ಸಾಲಿಹೀನ ಕಫಾರ. ನಿಮ್ಮಿಂದ ಅಗಲಿದ ಗಣ್ಯ ವ್ಯಕ್ತಿಗಳನ್ನು, ಪಂಡಿತರನ್ನು ನೀವು ಸ್ಮರಿಸಿಕೊಳ್ಳಿ, ಅದು ಇಬಾದತ್ತಾಗಿದೆ. ಪ್ರೀತಿಯ ಸಹೋದರರೇ, ಹೀಗೆ ನಾವು ಇಷ್ಟೇ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆ ಹಾಕುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ.